ಇವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ, ಇಬ್ರಿಗೂ ಇಷ್ಟ ಇಲ್ಲ, ಬಟ್ ತಿನ್ನಲೇಬೇಕಲ್ವ ಅಂತೇಳಿ ನಮ್ಮ ಸಾಹೇಬ್ರಿಗೆ ತಿನ್ನೋಕೆ ಕೊಟ್ಟೆ. ಅವರು ತಿನ್ಕೊಂಡು ಡ್ಯೂಟಿಗೆ ಹೊರಟರು. ನಾನು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದೆ, ಹಂಗೆ ಮಿಲ್ಕ್ ಶೇಕ್ ಮಾಡಿದ್ನಲ್ವ ಅದನ್ನು ಕುಡ್ಕೊಂಡು ಇವತ್ತು ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಿತ್ತು. ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿಕೊಂಡು ಮನೆ ಕಡೆ ಬಂದೆ. ನಮ್ಮ ಮೇಡಮ್ ಅವ್ರಿಗೆ ತಿನ್ನೋದ್ರಲ್ಲಿ ಸ್ವಲ್ಪ ಪೇಷನ್ಸ್ ಕಲಿಸ್ಬೇಕಾಗಿತ್ತು. ಪರವಾಗಿಲ್ಲ, ಇವತ್ತಿನ ಮಟ್ಟಿಗೆ ಸ್ವಲ್ಪ ಕಲ್ತ್ಕೊಂಡಿದ್ದಾಳೆ. ಹಾಗೆ ಪಾಪ್ಕಾರ್ನ್ ಮಾಡ್ಕೊಂಡು ತಿಂದು ಅವಳಿಗೆ ಸ್ವಲ್ಪ ಕಿತಾಪತಿ ಮಾಡಿಕೊಂಡು ಇಬ್ರು ಒಂದು ರೌಂಡ್ ಚೆನ್ನಾಗಿ ನಿದ್ದೆ ಹೊಡೆದ್ವಿ. ಸಂಜೆ ಮೇಲೆ ಹೋಗಿ ಚಿಕನ್ ಕಟ್ ಮಾಡಿಸ್ಕೊಬಂದೆ, ಬಿರಿಯಾನಿ ಮಾಡ್ಕೊಂಡ್ರೆ ಆಯಿತು ಅಂತ. ಇನ್ನು ಬಿರಿಯಾನಿ ಎಲ್ಲ ರೆಡಿ ಮಾಡಿಟ್ಟು ಸ್ವಲ್ಪ ಪಾತ್ರೆಗಳಿದ್ದು ಅವನ್ನೆಲ್ಲ ತೊಳ್ಕೊಂಡೆ. ಅಷ್ಟರಲ್ಲಿ ನಮ್ಮ ಸಾಹೇಬ್ರು ಗೌಡ್ರನ್ನ ಕರ್ಕೊಂಡು ಮನೆಗೆ ಬಂದರು. ಇನ್ನು ಆವಾಗಲೇ ಪನ್ನೀರ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಕಬಾಬ್ಗೆ ಅಂತ, ಬಿರಿಯಾನಿ ಜೊತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಕಬಾಬ್ನು ರೆಡಿ ಮಾಡಿ ನಮ್ಮ ತಾತಂಗೆ ಊಟಕ್ಕೆ ಹಾಕೊಟ್ಟೆ. ಹಾಗೆ ನಮ್ಮ ಸಾಹೇಬ್ರಿಗೂ ಕೂಡ ಹಾಕೊಟ್ಟೆ. ಎಲ್ಲ ಊಟ ಮಾಡಿಕೊಂಡು ನಮ್ಮ ಅಪ್ಪಾಜಿನ ಮನೆ ಹತ್ರ ಬಿಟ್ಬಿಟ್ಟು ಬಂದು ಅಲ್ಲೇ ಪಿಣಿ ಹತ್ರ ಅವತಾರ ಎಕ್ಸಿಬಿಷನ್ ನಡೀತಾ ಇತ್ತು. ಸುಮಾರು ದಿನದಿಂದ ಹೋಗಬೇಕು ಅಂದ್ಕೊಳ್ತಾನೆ ಇದ್ದು, ಬಟ್ ಹೋಗೋಕ್ಕಾಗ್ತಾ ಇರಲಿಲ್ಲ. ಒಳಗಡೆ ಎಲ್ಲ ಸೆಟಪ್ಪು ತುಂಬಾ ಚೆನ್ನಾಗಿತ್ತು. ಆಮೇಲೆ ಆಟಗಳ ವಿಷಯಕ್ಕೆ ಬಂದರೆ ನೀವೇ ನೋಡಿ ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಚಿಕ್ಕ ಹುಡುಗಿನ ಎಷ್ಟು ಚೆನ್ನಾಗಿ ಆಡ್ತು. ನಮ್ಮ ಸಾಹೇಬ್ರನ್ನೇನೋ ಆಡ್ಕೊಂಡೆ, ಬಟ್ ಈ ಗೇಮಲ್ಲಿ ನಾನು ಹಂಗೆ ಆದೆ. ಏನೂ ಆಗಲ್ಲ ಅಂತ ಜೋಶಲ್ಲಿ ಕೂತಿದ್ದೆ. ಆಮೇಲೆ ಗೊತ್ತಾಗಿದ್ದು ಫುಲ್ ತಲೆ ಗಿರ ಅಂದಿತ್ತು. ಎಕ್ಸ್ಪೀರಿಯೆನ್ಸು ತುಂಬಾ ಚೆನ್ನಾಗಿತ್ತು. ಎಷ್ಟೇ ದೊಡ್ಡವರಾದರೂ ಈ ಥರ ಆಟ ಆಡಿದ್ರೆ ಆವಾಗವಾಗ ಮೈಂಡ್ ಫ್ರೆಶ್ ಆಗುತ್ತೆ. ನನಗಂತೂ ಮನೇಲಿರೋ ಲೆಗ್ ಪೀಸ್ ಮೇಲೆ ಜೀವ ಹಂಗೆ ಇತ್ತು. ಬಂದು ತಿಂದು ಮಲ್ಕೊಂಡು. ಇಷ್ಟೇ ಇವತ್ತಿನ ವ್ಲಾಗ್. ಸಿಗುವ ಮತ್ತೆ. ಥ್ಯಾಂಕ್ ಯು.